ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 198ನೆಯ ತಿರುನಾಮ ಪದ್ಮನಾಭ. 48ನೇ ತಿರುನಾಮದಲ್ಲಿ ಪದ್ಮನಾಭ ಎಂದರೆ ತನ್ನ ನಾಭಿಯಿಂದ ಕಮಲದ ಮೂಲಕ ಬ್ರಹ್ಮನನ್ನು ಸೃಷ್ಟಿಸಿದವನು ಎಂದು ತಿಳಿದುಕೊಂಡಿದ್ದೇವೆ. ಇಂದು ಇದರ ಮತ್ತೊಂದು ಅರ್ಥವನ್ನು ತಿಳಿದುಕೊಳ್ಳೋಣ. ಭಗವಂತನ ಮೇಲೆ ಅಪಾರ ಭಕ್ತಿ ಹೊಂದಿದ್ದ ಒಬ್ಬ ಮಹರ್ಷಿ ಇದ್ದರು. ಅವರ ಹೆಸರು ದಿವಾಕರರ್. ಅವರು ತಮ್ಮ ಆಶ್ರಮದಲ್ಲಿ ಪ್ರತಿದಿನ ಸಾಲಿಗ್ರಾಮ ಭಗವಂತನಿಗೆ ನಿತ್ಯ ತಿರುವಾರಾಧನೆ ಮಾಡುತ್ತಿದ್ದರು. ಒಂದು ದಿನ ತೇಜಸ್ಸಿನಿಂದ ಹೊಳೆಯುತ್ತಿದ್ದ ಒಬ್ಬ ಪುಟ್ಟ ಬಾಲಕ ಅವರ ಆಶ್ರಮದ ಬಾಗಿಲಿಗೆ ಬಂದನು. ಆ ಮಹರ್ಷಿಗೆ ಆ ಬಾಲಕನ ಮೇಲೆ ಬಹಳ ಪ್ರೀತಿ ಉಂಟಾಯಿತು. ಆದ್ದರಿಂದ ತಮ್ಮ ಆಶ್ರಮದಲ್ಲಿಯೇ ಉಳಿಯುವಂತೆ ಅವನನ್ನು ಕೇಳಿಕೊಂಡರು. ಆ ಬಾಲಕನು ನನ್ನನ್ನು ಏನೂ ಕೇಳಬಾರದು ಮತ್ತು ನನ್ನ ಮೇಲೆ ಕೋಪಗೊಳ್ಳಬಾರದು ಎಂಬ ಷರತ್ತಿನ ಮೇಲೆ ಅಲ್ಲಿ ಇರಲು ಒಪ್ಪಿಕೊಂಡನು. ಮಹರ್ಷಿಗಳು ಅವನ ಷರತ್ತನ್ನು ಒಪ್ಪಿಕೊಂಡರು. ಆದರೆ ಆ ಬಾಲಕ ತುಂಬ ತುಂಟನಾಗಿದ್ದನು. ಅವನು ಇಟ್ಟಿದ್ದ ಪಾತ್ರೆಗಳನ್ನು ಕೆಡವುತ್ತಿದ್ದನು, ಮಹರ್ಷಿಗಳ ಮೇಲೆ ಹತ್ತಿ ಆಟವಾಡುತ್ತಿದ್ದನು ಮತ್ತು ಅವರು ಪೂಜೆ ಮಾಡುವಾಗ ಅಡ್ಡಿ ಮಾಡುತ್ತಿದ್ದನು. ಆದರೂ ಮಹರ್ಷಿಗಳಿಗೆ ಆ ಬಾಲಕನ ಮೇಲೆ ಅಪಾರ ಪ್ರೀತಿ ಇದ್ದ ಕಾರಣ ಅವನ ತುಂಟಾಟಗಳನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ಆದರೆ ಒಂದು ದಿನ ಆ ಬಾಲಕನು ಒಂದು ಚಿಕ್ಕ ಸಾಲಿಗ್ರಾಮ ಭಗವಂತನನ್ನು ನುಂಗಿಬಿಟ್ಟನು. ಆಗ ಮಹರ್ಷಿಗಳಿಗೆ ತುಂಬ ಕೋಪ ಬಂದು ಅವನನ್ನು ಕಟುವಾಗಿ ಬೈದರು. ಆಗ ಬಾಲಕನು ಮಹರ್ಷಿಗಳು ಒಪ್ಪಿಕೊಂಡಿದ್ದ ಷರತ್ತನ್ನು ನೆನಪಿಸಿ, ನೀವು ನಿಮ್ಮ ಮಾತನ್ನು ಉಳಿಸಿಕೊಳ್ಳಲಿಲ್ಲ, ಇನ್ನು ನಾನು ನಿಮ್ಮ ಜೊತೆಗೆ ಇರುವುದಿಲ್ಲ. ನನ್ನನ್ನು ಮತ್ತೆ ನೋಡಬೇಕಾದರೆ ಅನಂತನ ಕಾಡಿಗೆ ಬನ್ನಿ ಎಂದು ಹೇಳಿ ಆ ಬಾಲಕ ಅಲ್ಲಿಂದ ಹೊರಟು ಹೋದನು. ಸ್ವಲ್ಪ ಸಮಯದಲ್ಲೇ ಆ ಬಾಲಕ ಬೇರೆ ಯಾರೂ ಅಲ್ಲ, ತುಂಟ ಕೃಷ್ಣನೇ ಎಂಬುದು ಮಹರ್ಷಿಗಳಿಗೆ ತಿಳಿಯಿತು. ಅವನನ್ನು ಕಟುವಾಗಿ ಬೈದಿದ್ದಕ್ಕಾಗಿ ಅವರಿಗೆ ತುಂಬ ಪಶ್ಚಾತ್ತಾಪವಾಯಿತು. ಏಕೆಂದರೆ ಅದು ಭಗವಂತನ ಒಂದು ಲೀಲೆಯಾಗಿತ್ತು. ಆದರೆ ಆಗ ತಡವಾಗಿತ್ತು. ಆ ಬಾಲಕ ಬಹಳ ದೂರ ಹೋಗಿದ್ದನು ಮತ್ತು ಅನಂತನ ಕಾಡು ಎಲ್ಲಿದೆ ಎಂಬುದು ಮಹರ್ಷಿಗಳಿಗೆ ತಿಳಿದಿರಲಿಲ್ಲ. ಆ ಬಾಲಕನನ್ನು ಹುಡುಕುವ ದೃಢ ಸಂಕಲ್ಪದಿಂದ ಮಹರ್ಷಿಗಳು ತಮ್ಮ ಆಶ್ರಮದಿಂದ ಹೊರಟು ಅನೇಕ ಜನರನ್ನು ಕೇಳಿದರು. ಆದರೆ ಯಾರಿಗೂ ಆ ಸ್ಥಳದ ಬಗ್ಗೆ ತಿಳಿದಿರಲಿಲ್ಲ. ಹಸಿವು, ಬಾಯಾರಿಕೆ ಮತ್ತು ಆಯಾಸದಿಂದ ಅವರು ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು. ಅಷ್ಟರಲ್ಲಿ ಹತ್ತಿರದ ಗುಡಿಸಲಿನಿಂದ ಜೋರಾಗಿ ಮಾತನಾಡುವ ಶಬ್ದ, ಪಾತ್ರೆಗಳ ಸದ್ದು ಮತ್ತು ಒಬ್ಬ ವ್ಯಕ್ತಿಯು, ಹೀಗೆ ನನ್ನ ಮೇಲೆ ಕೂಗುತ್ತಾ ಇದ್ದರೆ ನಿನ್ನನ್ನು ಅನಂತನ ಕಾಡಿನಲ್ಲಿ ಬಿಟ್ಟು ಬಿಡುತ್ತೇನೆ ಎಂದು ಹೇಳುವುದನ್ನು ಕೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಮಹರ್ಷಿಗಳ ಕಿವಿಗಳು ಚುರುಕಾದವು. ಅವರು ತಕ್ಷಣ ಆ ಗುಡಿಸಲಿನ ಬಳಿಗೆ ಹೋಗಿ, ಅನಂತನ ಕಾಡು ಎಲ್ಲಿದೆ ಎಂದು ನಿಮಗೆ ಗೊತ್ತೇ ಎಂದು ಕೇಳಿದರು. ಆ ವ್ಯಕ್ತಿ ಅವರಿಗೆ ಆ ಸ್ಥಳದ ದಾರಿಯನ್ನು ತಿಳಿಸಿದನು. ಮಹರ್ಷಿಗಳು ಅಲ್ಲಿಗೆ ತಲುಪಿದಾಗ ಅದೇ ಬಾಲಕ ತುಂಟ ನಗೆಯೊಂದಿಗೆ ನಿಂತಿರುವುದನ್ನು ಕಂಡರು. ಮಹರ್ಷಿಗಳು ಅವನ ಕಡೆಗೆ ಓಡತೊಡಗಿದರು. ಆದರೆ ಬಾಲಕನು ಅವರಿಂದ ದೂರ ಓಡತೊಡಗಿದನು. ಆಗ ಮಹರ್ಷಿಗಳು ತಮ್ಮ ಮನಸ್ಸಿನಲ್ಲೇ ದುಃಖದಿಂದ, ವೇದಗಳಿಗೂ ನಿನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗದಿರುವಾಗ ನಾನು ನಿನ್ನನ್ನು ಹೇಗೆ ಹಿಡಿಯಲಿ ಎಂದು ಹೇಳುತ್ತಾ ಅವರು ಆ ಬಾಲಕನ ಹಿಂದೆ ಓಡಿದರು. ಆ ಬಾಲಕನು ಒಂದು ಮಧುಕ ಮರದೊಳಗೆ ಹೋಗಿ ಕಾಣೆಯಾದನು. ತಕ್ಷಣವೇ ಆ ಮರ ನೆಲಕ್ಕುರುಳಿ 8 ಮೈಲು ಉದ್ದದ ಅನಂತ ಪದ್ಮನಾಭ ಸ್ವಾಮಿ ಭಗವಂತನ ದಿವ್ಯ ತಿರುಮೇನಿಯಾಗಿ ಮಾರ್ಪಟ್ಟಿತು. ಆಶ್ಚರ್ಯಚಕಿತರಾದ ಮಹರ್ಷಿಗಳು ಭಗವಂತನ ಸಂಪೂರ್ಣ ದಿವ್ಯ ರೂಪದ ದರ್ಶನ ಪಡೆಯಲು 8 ಮೈಲುಗಳಷ್ಟು ದೂರ ನಡೆದರು. ಭಗವಂತನ ತಲೆ ತಿರುವಲ್ಲಂನಲ್ಲಿ, ಹೊಕ್ಕಳು ತಿರುವನಂತಪುರದಲ್ಲಿ ಮತ್ತು ಪಾದಗಳು ತಿರುಪಾದಪುರದಲ್ಲಿ ಇದ್ದವು. ಈ 3 ಸ್ಥಳಗಳು ಇಂದಿಗೂ ಕೇರಳದಲ್ಲಿವೆ ಮತ್ತು ಭಕ್ತರು ಅಲ್ಲಿಗೆ ಭೇಟಿ ನೀಡಬಹುದು. ನಂತರ ಮಹರ್ಷಿಗಳು, ಸ್ವಾಮಿ, ನನ್ನ ಕಣ್ಣುಗಳಿಗೆ ಕಾಣುವಷ್ಟು ಚಿಕ್ಕ ರೂಪವನ್ನು ಧರಿಸಿ ಕೃಪೆ ಮಾಡಿ ಎಂದು ಪ್ರಾರ್ಥಿಸಿದರು. ಭಗವಂತನು ಅವರ ಬೇಡಿಕೆಯನ್ನು ಒಪ್ಪಿಕೊಂಡು ತನ್ನ ರೂಪವನ್ನು ಮಹರ್ಷಿಗಳ ತ್ರಿದಂಡದ 3 ಪಟ್ಟು ಉದ್ದಕ್ಕೆ ಕುಗ್ಗಿಸಿಕೊಂಡನು.
ಇಂದಿಗೂ ತಿರುವನಂತಪುರದಲ್ಲಿ ಪೂಜಿಸಲ್ಪಡುವ ಅನಂತ ಪದ್ಮನಾಭ ಸ್ವಾಮಿಯ ಇದೇ ರೂಪವಾಗಿದೆ. ಈ ರೂಪವನ್ನು 3 ಬಾಗಿಲುಗಳ ಮೂಲಕ ನೋಡಬಹುದು. ಅವರ ನಾಭಿಯಿಂದ ಒಂದು ಕಮಲವು ಹುಟ್ಟಿದ್ದು ಅದರ ಮೇಲೆ ಬ್ರಹ್ಮದೇವರು ಕುಳಿತಿದ್ದಾರೆ. ಪದ್ಮನಾಭ ಎಂದರೆ ತನ್ನ ನಾಭಿಯಿಂದ ಕಮಲವನ್ನು ಮೂಡಿಸಿ ಬ್ರಹ್ಮದೇವರನ್ನು ಸೃಷ್ಟಿಸಿದವನು ಎಂದು ಅರ್ಥ. ಇದೇ ಅರ್ಥವನ್ನು ನಾವು 48ನೇ ತಿರುನಾಮದಲ್ಲಿಯೂ ಕೇಳಿದ್ದೇವೆ. ಹಾಗಾದರೆ ಮತ್ತೆ ಏಕೆ ಅದೇ ತಿರುನಾಮವನ್ನು ಹೇಳಲಾಗಿದೆ ಎಂಬ ಪ್ರಶ್ನೆ ಬರಬಹುದು. ಇದರ ಅರ್ಥ ಒಂದೇ ಆಗಿದ್ದರೂ ಈ 2 ತಿರುನಾಮಗಳು ಭಗವಂತನ 2 ವಿಭಿನ್ನ ರೂಪವನ್ನು ಸೂಚಿಸುತ್ತವೆ. 48ನೇ ತಿರುನಾಮದಲ್ಲಿ ಭಗವಂತನ ತಿರುಪಾರ್ಕಡಲಿನ ಅನಿರುದ್ಧ ವ್ಯೂಹ ರೂಪದ ಬಗ್ಗೆ ಹೇಳಲಾಗಿತ್ತು. ಆದರೆ ಇಂದಿನ ತಿರುನಾಮವು ಸೃಷ್ಟಿ ಕಾರ್ಯವನ್ನು ನಡೆಸುವ ಸಂದರ್ಭದಲ್ಲಿ ಇರುವ ಭಗವಂತನ ರೂಪವನ್ನು ಸೂಚಿಸುತ್ತದೆ. ನಾವು ಪ್ರತಿದಿನ ಪದ್ಮನಾಭಾಯ ನಮಃ ಎಂದು ಜಪಿಸಿದರೆ ಅನಂತ ಪದ್ಮನಾಭ ಸ್ವಾಮಿ ನಮಗೆ ಸಕಲ ಮಂಗಳಗಳನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.